Hello. Hello guys, welcome to Unacademy Karnataka PUC. I'm Vishwanath. 5 years of teaching experience, the field of competitive examination, to board students and also CA. So let's begin with today's. I'm here to deal with your statistics subject. Okay. ಸೊ ನಿಮಗೆ ನಾನು ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅನ್ನ ಹೇಳ್ಕೊಡೋನಿದ್ದೇನೆ. ಸೊ ಅದರಲ್ಲಿ ನಾವು ಇವತ್ತು ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ index numbers. Okay, so second chapter of your statistics syllabus, and which is very important from your midterm point of view also. So midterm exam igu kuda hagu annual exam igu kuda 10 marks mattu 5 marks questions ee ಒಂದು ಚಾಪ್ಟರ್ ಮೇಲೆ ನಿಮಗೆ ಬರಲಿದೆ. ಸೊ ಅದರ ಮೇಲೆ ಇವತ್ತು ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೇವೆ. ಸೊ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಈ ಒಂದು ಅನ್ಅಕಾಡೆಮಿ ಕರ್ನಾಟಕ PUC ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅದಕ್ಕೂ ಕೂಡ ನೀವು ಜಾಯಿನ್ ಆದರೆ, ಇಫ್ ಯು ಜಾಯಿನ್ ದಿಸ್ ಟೆಲಿಗ್ರಾಮ್ ಚಾನಲ್ ಯು ವಿಲ್ ಗೆಟ್ ದಿ ನೋಟಿಫಿಕೇಶನ್ಸ್ ರಿಗಾರ್ಡಿಂಗ್ ದಿ ಕ್ಲಾಸಸ್. ಸೊ ನಿಮ್ಮ ಕ್ಲಾಸಸ್ ಬಗ್ಗೆ ನೋಟಿಫಿಕೇಶನ್ಸ್ಗಳು ಕೂಡ ನಿಮಗಿಲ್ಲಿ ಸಿಗ್ತದೆ. ಆ್ಯಂಡ್ ಅದರ ಜೊತೆಗೆ ಏನಪ್ಪಾ ಅಂತಂದರೆ ಸಬ್ಜೆಕ್ಟ್ ಮ್ಯಾಟರಿಗೆ ಸಂಬಂಧಪಟ್ಟಂಥ ನೋಟ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರ್ತದೆ. ಸೊ ಎಲ್ಲರೂ ಈ ಒಂದು ಕ್ಲಾಸಿಗೆ ಜಾಯಿನ್ ಆಗ್ರಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸ್ ಏನಿದೆ, ಸೊ ಲೆಟ್ಸ್ ಬಿಗಿನ್ ವಿತ್ ಇಟ್. ಸೊ ದ ಸೆಕೆಂಡ್ ಚಾಪ್ಟರ್ ದಟ್ ಈಸ್ ದೇರ್ ಫಾರ್ ಯುವರ್ ಸಿಲೆಬಸ್ ಈಸ್ ಯಾವುದ್ರಿ ಅದು ಇಂಡೆಕ್ಸ್ ನಂಬರ್. ಓಕೆ, ಸೊ ಈ ಇಂಡೆಕ್ಸ್ ನಂಬರ್ನಲ್ಲಿ ನಾವು ಇವತ್ತು ವಿ ಆರ್ ಗೋಯಿಂಗ್ ಟು ಸ್ಟಡಿ ರಿಗಾರ್ಡಿಂಗ್ ದಿ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಓಕೆ, ಸೊ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಅಂದರೆ ಏನು, ಹೌ ಟು ಕ್ಯಾಲ್ಕುಲೇಟ್ ದೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ವಿಚ್ ವಿಲ್ ಬಿ ಕಮಿಂಗ್ ಫಾರ್ 5 marks ಆಲ್ಸೋ. ಸೊ 5 marks ಕ್ವೆಶನ್ ಕೂಡ ಇದ್ರ ಮೇಲೆ ಬರ್ತದೆ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ let's know what is index number first, and later on we'll start solving with the problems. ಓಕೆನಾ. ಸೊ ಇಂಡೆಕ್ಸ್ ನಂಬರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದ್ಸಲ ತಿಳ್ಕೊಳ್ಳೋಣ. ಲೆಟ್ಸ್ ಲರ್ನ್ ದ ಮೀನಿಂಗ್ ಆ್ಯಂಡ್ ಆಲ್ಸೋ ಲೆಟ್ಸ್ ಬಿಗಿನ್ ವಿತ್ ದ ಕ್ಯಾಲ್ಕುಲೇಷನ್ ಪಾರ್ಟ್ ಆಫ್ ದೀಸ್ ಇಂಡೆಕ್ಸ್ ನಂಬರ್ಸ್. ಸೊ ಇದ್ರ ಮೇಲೆ 5 marksನ ಒಂದು ಪ್ರಾಬ್ಲಮ್ ಕೂಡ ನಿಮಗೆ ಇರ್ತದೆ. ಓಕೆನಾ, ರೈಟ್. ಸೊ ಈಗ ಇಂಡೆಕ್ಸ್ ನಂಬರ್ ಅಂದರೆ ಏನಪ್ಪ ಅನ್ನೋದನ್ನು ಫಸ್ಟಿಗೆ ನಾವು ತಿಳ್ಕೊಳ್ಳೋಣ. ನಂತರ we'll begin with the calculating sums. Okay, so here is what you mean by index numbers. Okay, so definition of index numbers are the okay, so index number andre enri, index numbers are the statistical devices. Okay, index numbers are the statistical devices. Okay, these are the statistical devices designed to measure the relative changes, okay, with respect to relative changes in the level of phenomenon. So what is that phenomenon means? Variables or group of variables with respect to time, geographical location or other characteristics such as income, profession, etc. Okay, so this question will also be asked for you for how many 2 marks. ಓಕೆ, ಡೆಫಿನೇಷನ್ಸ್ಗಳೆಲ್ಲ ಎಲ್ಲಿ ಬರ್ತಾವ್ರಿ 2 marksಗೆ, ಹಾಗೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 1 marks ನಲ್ಲೂ ಕೂಡ ಕೊಟ್ಟಿರ್ತಾರೆ. ದೇರ್ ಯು ಹ್ಯಾವ್ ಟು ಆನ್ಸರ್. ಸೊ ಡೆಫಿನೇಷನ್ ಆಫ್ ಇಂಡೆಕ್ಸ್ ನಂಬರ್ ಇಸ್, ಇಂಡೆಕ್ಸ್ ನಂಬರ್ ಅಂತಂದ್ರೆ ಏನ್ರಿ, ದೀಸ್ ಆರ್ ದಿ ಸ್ಟ್ಯಾಟಿಸ್ಟಿಕಲ್ ಡಿವೈಸಸ್ ದ್ಯಾಟ್ ಆರ್ ಡಿಸೈನ್ ಟು ಮೆಜರ್ ದ ರಿಲೇಟಿವ್ ಚೇಂಜಸ್ ಇನ್ ದ ಲೆವೆಲ್ ಆಫ್ ಫೆನಾಮಿನನ್ ವಿತ್ ರೆಸ್ಪೆಕ್ಟ್ ಟು ಟೈಮ್, geographical location or other characteristics. So other characteristics such as income, profession, ಎಕ್ಸೆಟ್ರಾ. ಓಕೆ, ಸೊ ಇವುಗಳನ್ನು ಕ್ಯಾಲ್ಕುಲೇಟ್ ಮಾಡೋ ಸಂಬಂಧ ನಾವೇನು ಮಾಡೇವಿ, ವಿ ಹ್ಯಾವ್ ಡಿಸೈನ್ಡ್ ಅ ಮೆಜರ್ ಹಿಯರ್, ದ್ಯಾಟ್ ಮೆಜರ್ ವಿಚ್ ಇಸ್ ಡಿಸೈನ್ ಟು ಕ್ಯಾಲ್ಕುಲೇಟ್ ರಿಗಾರ್ಡಿಂಗ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವ ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವಿಲ್ಲಿ ಕ್ಯಾಲ್ಕುಲೇಷನಿಗೆ ತೊಗೋತೀವಪ್ಪ ಅಂದರೆ ಇನ್ಕಮ್, ಪ್ರೊಫೆಷನ್, ಜಾಗ್ರಫಿಕಲ್ ಲೊಕೇಶನ್ಸ್ ಆರ್ ಇನ್ ರೆಸ್ಪೆಕ್ಟ್ ಟು time. So these may be the variables wherein we are measuring the relative changes. So what are the changes that have occurred regarding to it? It may be respect to time, it may be respect to geographical location or other characteristics such as income, profession, etc. Okay, so these are the factors on which the relative changes are
calculated. That change is being calculated using a statistical device that is known as index number. So index number ಅನ್ನೋ ಒಂದು ಸ್ಟ್ಯಾಟಿಸ್ಟಿಕಲ್ ಡಿವೈಸ್ ಅನ್ನು ಯೂಸ್ ಮಾಡಿಕೊಂಡು ರಿಲೇಟಿವ್ ಚೇಂಜ್ ಅಂದರೆ ಏನೇನು ಚೇಂಜಸ್ ಆಗಿದೆ ಆಸ್ ಕಂಪೇರ್ಡ್ ಟು ದ ಬೇಸ್ ಇಯರ್ ಅದನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಅನ್ನು ಮಾಡ್ತೇವೆ. ದ್ಯಾಟ್ ಈಸ್ ನೋನ್ ಆಸ್ ಇಂಡೆಕ್ಸ್ ನಂಬರ್ ಗೈಸ್. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಮೀನಿಂಗ್. ಓಕೆನಾ? ಸೊ ಇಲ್ಲಿ ಏನಪ್ಪ ಅಂತಂದರೆ ಎರಡು ರೀತಿಯಾದಂತಹ ಇಂಡೆಕ್ಸ್ ನಂಬರ್ಸ್ ನಿಮಗೆ ಬರ್ತಾವೆ. ಓಕೆ, 3 types of index numbers that will be there for your syllabus, but usually the 2 types which are there, that is price index number ಹಾಗೂ quantity index numbers, are very important from your examination point of view. Okay, so let's consider regarding which are the index number and also meaning. Okay, so here which are the types of index numbers that we are going to study in this chapter andre, so ಯಾವ್ಯಾವೆಲ್ಲ ಇಂಡೆಕ್ಸ್ ನಂಬರ್ಸು ಈ ಒಂದು ಇಂಡೆಕ್ಸ್ ನಂಬರ್ ಅನ್ನೋ ಚಾಪ್ಟರ್ನಿಂದ ಬರ್ತದಪ್ಪ ಅಂತ ನೀವು ನೋಡಿದಾಗ, ಸೊ ಅದರಲ್ಲಿ ಬರ್ತಕ್ಕಂಥದ್ದು ಯಾವುದ್ರಿ? ಮೊದಲನೇದಾಗಿ ಇಟ್ ಈಸ್ ಪ್ರೈಸ್ ಇಂಡೆಕ್ಸ್ ನಂಬರ್, ಎರಡನೇದಾಗಿ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್, ಮೂರನೇದಾಗಿ ವ್ಯಾಲ್ಯೂ ಇಂಡೆಕ್ಸ್ ನಂಬರ್. ಸೊ ದೇರ್ ಆರ್ ದ ಇಂಡೆಕ್ಸ್ ನಂಬರ್ಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 3 categories. How many categories they have classified? They have classified into 3 categories. One is price index number, ಎರಡನೇದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಹಾಗೂ ಮೂರನೇದು ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಅಂತ ನಾವಿಲ್ಲಿ ಹೇಳ್ತೇವೆ. ಸೊ ಅದರಲ್ಲಿ ಫಸ್ಟ್, ವಾಟ್ ಯು ಮೀನ್ ಬೈ ಪ್ರೈಸ್ ಇಂಡೆಕ್ಸ್ ನಂಬರ್? ಸೊ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂದರೆ ಏನಪ್ಪ ಅಂದರೆ, ಸೊ ಪ್ರೈಸ್ ಇಂಡೆಕ್ಸ್ ನಂಬರ್ ಆರ್ ದಿ ಮೆಜರ್ ದಿ ಜನರಲ್ ಚೇಂಜಸ್ ಇನ್ ದ ಪ್ರೈಸಸ್ ಆಫ್ ಆರ್ಟಿಕಲ್ಸ್. ಸೊ ಪ್ರೈಸ್ ಇಂಡೆಕ್ಸ್ ನಂಬರ್ ಏನು ಮಾಡ್ತೈತ್ರಿ? ಇಟ್ ಈಸ್ ಅ ಮೆಜರ್ that measures the general change. ಸೊ ಜನರಲ್ ಚೇಂಜ್ ಇನ್ ದ ಪ್ರೈಸಸ್. ಸೊ ಒಂದು ಆರ್ಟಿಕಲ್ದ ಪ್ರೈಸನ್ನು ಚೇಂಜ್ ಆಗಿರೋದನ್ನು ಮೆಷರ್ ಮಾಡಲಿಕ್ಕೆ ಇರ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ದ್ಯಾಟ್ ಡಿವೈಸ್ ಇಸ್ ನೋನ್ ಆಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಓಕೆ, ದ ಚೇಂಜ್ ಇನ್ ದ ಪ್ರೈಸಸ್. ಸೊ ಏನು ಮಾಡ್ತೈತ್ರಿ ಇಲ್ಲಿ? ದ ಪ್ರೈಸ್ ಇಂಡೆಕ್ಸ್ ನಂಬರ್ ಮೆಷರ್ಸ್ ದ general change in the prices of articles. Okay, so price index number are the numbers which measure the general change. ಏನು ಚೇಂಜ್ ಆಗ್ತದೆ ಪ್ರೈಸಸ್ ನಲ್ಲಿ ಆಫ್ ದಿ ಆರ್ಟಿಕಲ್ಸ್. ಒಂದು ಆರ್ಟಿಕಲ್ದ ಪ್ರೈಸು ಚೇಂಜ್ ಆದರೆ ಆ ಚೇಂಜಿನ ಸಂಬಂಧ ಅಥವಾ ಯಾವ ರೀತಿಯಾಗಿ ಚೇಂಜಸ್ ಆಗಿದೆ ಅನ್ನೋದರ ಒಂದು ಸ್ಟಡಿಗೆ ನಾವೇನಂತ ಕರಿತೇವೆ? ಅದನ್ನು ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ನಾವೆಲ್ಲ ಹೇಳ್ತೇವೆ. ಓಕೆ, ಸೊ ಪ್ರೈಸ್ ಇಂಡೆಕ್ಸ್ ನಂಬರ್ ಈಸ್ ರಿಲೇಟಿಂಗ್ ಟು ದ ಯಾವುದ್ರ ಚೇಂಜನ್ನು ನಾವು ಅಥವಾ ಯಾವುದಕ್ಕೆ ಯಾವುದು ಚೇಂಜನ್ನು ನಾವಿಲ್ಲಿ ಮೆಜರ್ ಮಾಡ್ತೀವಪ್ಪ ಅಂದರೆ, ವಿ ಕನ್ಸಿಡರ್ ಹಿಯರ್ ಒನ್ ಈಸ್ ದಿ ಕರೆಂಟ್ ಪೀರಿಯಡ್. ಓಕೆ, ಒನ್ ಈಸ್ ದಿ ಕರೆಂಟ್ ಪೀರಿಯಡ್ ಆ್ಯಂಡ್ ದಿಸ್ ಕರೆಂಟ್ ಪೀರಿಯಡ್ ಈಸ್ ಕಂಪೇರ್ಡ್ ಟು ದ ಬೇಸ್ ಪೀರಿಯಡ್. ಓಕೆ, ಸೊ ದೇರ್ ಆರ್ 2 periods. One is current period here. Okay, one is current period, another one is base period. ಸೊ ಬೇಸ್ ಪೀರಿಯಡ್ ಅಂತಂದ್ರೆ ಪ್ರೀವಿಯಸ್ ಇಯರ್ಸ್, ಅಥವಾ ಏನು ನಾವು ಬೇಸ್ ಪೀರಿಯಡ್ ಅಂತಂದ್ರೆ ಏನ್ರಿ? ಪ್ರೀವಿಯಸ್ ಯಾವುದಾದ್ರೂ ಒಂದು ಇಯರನ್ನು ಬೇಸ್ ಅಂತ ತಗೊಂಡು, ಸೊ ಆ ಒಂದು ಇಯರಿಗೆ ಕರೆಂಟ್ ಪೀರಿಯಡ್ ಏನಿದೆ, ಸೊ ಕರೆಂಟ್ ಇಯರ್ ಅಂದರೆ ಲೇಟೆಸ್ಟ್ ಇಯರ್ ಯಾವುದಿರ್ತದೆ ಅದಕ್ಕೆ ಏನು ಚೇಂಜ್ ಆಗಿದೆ ಪ್ರೈಸಸ್ಸು. ಸೊ ಬೇಸ್ ಪೀರಿಯಡ್ನಲ್ಲಿ ಏನು ಪ್ರೈಸ್ ಇತ್ತು, ಕರೆಂಟ್ ಪೀರಿಯಡ್ನಲ್ಲಿ ಏನು ಪ್ರೈಸ್ ಆಗಿದೆ ಅನ್ನೋದ್ರ ಬಗ್ಗೆ ಏನು ಮಾಡ್ತೇವೆ ನಾವು? ಕ್ಯಾಲ್ಕುಲೇಷನ್ಸನ್ನು ಅಥವಾ ಎಸ್ಟಿಮೇಷನ್ಸನ್ನು ಮಾಡ್ತೇವೆ. ಸೊ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅನ್ನೋದು. ಸೊ ಇದು ಕರೆಂಟ್ ಇಯರ್ ಪೀರಿಯಡಿಗೆ ಬೇಸ್ ಇಯರ್ ಪೀರಿಯಡನ್ನು ಕಂಪೇರ್ ಮಾಡಿ ಏನು ಚೇಂಜ್ ಆಗೈತಪ್ಪ ಒಂದು ಆರ್ಟಿಕಲ್ದ ಪ್ರೈಸ್ ಮೇಲೆ, ಅದನ್ನು ನಾವೇನು ಕ್ಯಾಲ್ಕುಲೇಟ್ ಮಾಡ್ತೇವೆ ಅದಕ್ಕೆ ನಾವೇನಂತ ಕರಿತೇವೆ? ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂದರೆ ಏನು ರೀ? ಈಗ ಪೂರ್ತಿಯಾಗಿ ನೋಡೋದಾದರೆ, ಪ್ರೈಸ್ ಇಂಡೆಕ್ಸ್ ನಂಬರ್ ಇಸ್ ದ measuring the general change in the prices of articles in the current period as compared to, so ಇಲ್ಲಿ ಯಾವುದಕ್ಕೆ ಕಂಪೇರ್ ಮಾಡ್ತೇವೆ? as compared to the base period. So the current year prices are compared to the base year prices and we see the changes that have occurred in the price of that article, okay, or a group of articles. This price index number is denoted by P01. Okay, so this is very important. This is denoted, price index number ಅನ್ನು ನಾವು ಯಾವುದರಿಂದ ಡಿನೋಟ್ ಮಾಡ್ತೇವೆ? ಇಟ್ ಈಸ್ ಡಿನೋಟೆಡ್ ಬೈ P01. ಓಕೆ, ಕ್ಯಾಪಿಟಲ್ P01 ಅಂತ ಬರಿತೇವೆ. ಸೊ ಇಲ್ಲಿ 0 ಅಂತಂದರೆ ಬೇಸ್ ಪೀರಿಯಡ್ ಆಗಿರ್ತದೆ, ಕರೆಂಟ್ ಪೀರಿಯಡ್ ಅಂದರೆ 1 ಆಗಿರ್ತದೆ. ಓಕೆ, ಸೊ 0 is represented for base period and 1 is represented for current period. So therefore P01 means what?
comparing the prices of the current period with that of the base period. So base period price ಅನ್ನ current period price ಜೊತೆ ಏನು ಮಾಡೋದ್ರಿ, ಕಂಪೇರ್ ಮಾಡಿ ಎಷ್ಟು ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋದು. ಇದಕ್ಕೆ ನಾವೇನಂತ ಕರಿತೇವೆ, ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಈ ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಷನ್ಸ್ನಲ್ಲಿ ಓಕೆ ಏನಾಗಿದೆ ಅಂತಂದರೆ, ದೇರ್ ಆರ್ 5 ಸ್ಟ್ಯಾಟಿಸ್ಟಿಷಿಯನ್ಸ್ ಹೂ ಹ್ಯಾವ್ ಗಿವನ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ ಇಲ್ಲೇನು ಮಾಡಿದ್ದಾರೆ, 5 ಜನ ಇದ್ದಾರೆ ಸ್ಟ್ಯಾಟಿಸ್ಟಿಷಿಯನ್ಸು. ಅವ್ರು ಏನು ಮಾಡಿದ್ದಾರೆ, ಒಂದೊಂದು ಫಾರ್ಮುಲಾಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಆ ಫಾರ್ಮುಲಾ ಬೇಸಿಸ್ ಮೇಲೆ ನಾವೇನು ಮಾಡ್ತೇವೆ, ಪ್ರೈಸ್ ಇಂಡೆಕ್ಸ್ ನಂಬರ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ರೈಟ್, ಓಕೆ. ಸೊ ಯಾವುದದು ಅಂತ ನೋಡೋಣ. ಸೊ ಅದರ ಜೊತೆಗೆ 5 ಮಾರ್ಕ್ಸಿಗೆ ಬರುವಂಥ ಪ್ರಾಬ್ಲಮ್ಸ್ ಯಾವುವು ಮತ್ತು 10 ಮಾರ್ಕ್ಸಿಗೆ ಬರುವಂಥ ಪ್ರಾಬ್ಲಮ್ಸ್ ಯಾವುದು ಅನ್ನೋದ್ರ ಬಗ್ಗೆ ಒಂದ್ಸಲ ತಿಳ್ಕೊಳ್ಳುವ. ಓಕೆನಾ. ಸೊ ಈ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ನಾಗ ಓಕೆ, ಸೊ ಪ್ರೈಸ್ ಇಂಡೆಕ್ಸ್ ನಂಬರ್ಸ್, in price index numbers we have one is weighted. Okay, one is weighted price index numbers, weighted price index number. Okay, another one is unweighted price index number. Okay, we have 2 types of price index numbers. One is weighted price index number, another one is unweighted price index number. Okay, so now first we are going to study regarding the weighted price index number. So in weighted price index number there are, okay, so these problems come for 5 marks also, and also for that is 5 marks we have cost of living index number, and for 10 marks we have these price index numbers. Okay, and one is that is TRT and FRT ಅಂತ ಬರ್ತದೆ, ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂತ ಬರ್ತದೆ. ಸೊ ಅದು ಕೂಡ 10 ಮಾರ್ಕ್ಸಿಗೆ ಬರ್ತದೆ. ಸೊ ಟೋಟಲ್ 10 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಎರಡರ ಮೇಲೂ ಕ್ವೆಶನ್ಸ್ ಇರ್ತಾವೆ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಮಲ್ಟಿಪಲ್ ಚಾಯ್ಸ್, ದಟ್ ಈಸ್ 1 mark and 2 mark questions also from this chapter. So this chapter is very very important from your academic purposes, or we can say from your examination point of view. Okay, so let's study the weighted price index numbers. Who are the people who have given the formulas and what are the formulas? So based on these formulas you have to calculate the index number, that is either it may be price index number or quantity index number. So today we are going to study relating to the price index numbers, guys. Okay, ಸೊ ಇಲ್ಲಿ ವೇಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ನಲ್ಲಿ ಬರ್ತಕ್ಕಂಥ ಫಸ್ಟ್ 2 ಪೀಪಲ್ ದಟ್ ಕಮ್ ಅಂಡರ್ ದಿ ವೇಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ ಎದ್ರೊಳಗೆ ಬರ್ತಾರೆ ಇವರೇ ವೇಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ನಲ್ಲಿ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಬರ್ತಕ್ಕಂಥವ್ರು. ಓಕೆನಾ. ಸೊ ದೇರ್ ಆರ್ 5 ಪೀಪಲ್ ಹೂ ಹ್ಯಾವ್ ಗಿವನ್ ದಿ what formulas and various types of index numbers in order to calculate price index. Okay, so first one is last year's and second one is past years. So based on these two, these are the very basic formulas. If you remember these two formulas of last year's and past years, the other 3 can be formed on the basis of these 2 formulas. ಅಂದರೆ ಇವೆರಡು ಫಾರ್ಮುಲಾಗಳು ನಿಮಗೆ ನೆನಪಿದ್ರೆ ಇವೆರಡು ಜನದ್ದು, ಸೊ ಈ ಒಂದು 2 ಜನದ ಫಾರ್ಮುಲಾ ಮೇಲೆ ನಾವೇನು ಮಾಡ್ಬೋದು ರೀ, ಉಳಿದಂತಹ ಫಾರ್ಮುಲಾ ಅಂದರೆ ಉಳಿದಂತಹ ಸ್ಟ್ಯಾಟಿಸ್ಟಿಷಿಯನ್ಸ್ ಏನಿದ್ದಾರೆ 3 ಜನ, ಅವ್ರದ್ದು ಏನು ಮಾಡ್ಬೋದು ನಾವು ಪ್ರೈಸ್ ಇಂಡೆಕ್ಸ್ ನಂಬರ್ಸನ್ನು ಈಸಿಯಾಗಿ ಕ್ಯಾಲ್ಕುಲೇಷನ್ನಿಗೆ ತಗೊಳ್ಬಹುದು. ಓಕೆನಾ. ಸೊ ಇಲ್ಲಿ ಲಾಸ್ಟ್ ಇಯರ್ ಅನ್ನುವಂಥ ಪರ್ಸನ್ ಏನು ಮಾಡಿದನಪ್ಪ ಅಂದರೆ so last year's price index number we have considered here, that is P01. So remember guys, price index is represented by, okay, so price index numbers ಅನ್ನು ನಾವು ಯಾವ ರೀತಿಯಾಗಿ ರಿಪ್ರೆಸೆಂಟ್ ಮಾಡ್ತೀವಿ, ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ P01. ಸೊ P ಅಂದರೆ ಪ್ರೈಸ್, 0 ಅಂದರೆ ಬೇಸ್ ಪೀರಿಯಡ್. ಓಕೆ, ಸೊ ಆಲ್ವೇಸ್ ರಿಮೆಂಬರ್ ಬೇಸ್ ಪೀರಿಯಡ್ ಅಂದರೆ ಎಷ್ಟಿರ್ತೈತೆ ರೀ,
base period means it is represented by 0. So if the price of the base period is represented by P0 and current period ittapa andre, okay, so current period naven ಮಾಡ್ತೇವೆ, it is represented by 1. So for price index it is P1. okay, so total altogether price index number is represented by P01. okay, so ಇಲ್ಲಿ base period price ಕೊಟ್ಟಿದ್ರಂದ್ರೆ it is should be represented by P0 and current year price ಇತ್ತಂದ್ರೆ ಅದಕ್ಕೆ ನಾವು P1 ಅಂತ ಕರಿತೇವೆ. ಸೊ 1 ಅಂದ್ರೆ current period, 0 ಅಂದ್ರೆ base period, P ಅಂದ್ರೆ price. okay, so Q ಕೂಡ ಬರ್ತದೆ ಇಲ್ಲಿ. Q ಅಂತಂದ್ರೆ ಏನ್ರಿ, this is represented as quantity. ಸೊ Q ಅಂದ್ರೆ ಏನ್ರಿ, it is the quantity. ಸೊ ಅದೇ ರೀತಿಯಾಗಿ ಇಲ್ಲಿ Q0 ಅಂತ ಬರ್ತದೆ. ಸೊ Q0 ಅಂತಂದ್ರೆ it is the base period quantity. okay, Q0 ಅಂತಂದ್ರೆ ಏನ್ರಿ, base period quantity. Q1 ಅಂದ್ರೆ it is current period quantity. okay, current period quantity is represented by Q1. okay, so these notations are very important because based on which we have to solve the problems. okay, so P1 ಅಂದ್ರೇನು, Q0 ಅಂದ್ರೇನು, P0 ಅಂದ್ರೇನು, Q0 ಅಂದ್ರೇನು, ಇದು ನಿಮಗೆ ಗೊತ್ತಿರಬೇಕು. ಓಕೆನಾ. ಸೊ P1 ಅಂತಂದ್ರೆ ಕರೆಂಟ್ ಇಯರ್ ಪ್ರೈಸ್, P0 ಅಂದ್ರೆ P0 ಅಂದ್ರೆ ಬೇಸ್ ಪೀರಿಯಡ್ ಪ್ರೈಸ್ ಅಂಡ್ Q0 ಅಂದ್ರೆ ಬೇಸ್ ಪೀರಿಯಡ್ ಪ್ರೈಸ್, ಬೇಸ್ ಪೀರಿಯಡ್ ಕ್ವಾಂಟಿಟಿ. Q1 ಅಂತಂದ್ರೆ ಅದು ಕರೆಂಟ್ ಪೀರಿಯಡ್ ಕ್ವಾಂಟಿಟಿ ಆಗಿರ್ತದೆ. ಓಕೆ, ಸೊ ಇಲ್ಲಿ ಲಾಸ್ಪಿಯರ್ಸ್ ಫಾರ್ಮುಲಾದಲ್ಲಿ ಏನು ಬಂದಿದೆ, ಸೊ ಇನ್ ಲಾಸ್ಪಿಯರ್ಸ್ ಮೆಥಡ್ ದ ಬೇಸ್ ಇಯರ್ ಕ್ವಾಂಟಿಟೀಸ್ ಆರ್ ಯೂಸ್ಡ್ ಆಸ್ ವೇಟ್ಸ್. ಸೊ ಇಲ್ಲಿ ಏನು ಮಾಡಿದ್ದಾರೆ, ಬೇಸ್ ಇಯರ್ ಕ್ವಾಂಟಿಟಿಗಳನ್ನು ಯೂಸ್ ಮಾಡಿಕೊಂಡು ಏನು ಮಾಡಿದ್ದಾರೆ, ಫಾರ್ಮುಲಾನ ಡಿರೈವ್ ಮಾಡಿದ್ದಾರೆ. ದ ಫಾರ್ಮುಲಾ ಈಸ್ P01 is equal to summation P1 Q0 divided by summation P0 Q0 into 100. okay, so this formula was devised by Yari, French economist, Laspierre in the year 1871. okay, so Laspierre ಅನ್ನುವಂಥ ವ್ಯಕ್ತಿ 1871ರಲ್ಲಿ ಈ ಒಂದು ಫಾರ್ಮುಲಾವನ್ನು ಡಿರೈವ್ ಮಾಡಿದ್ದಾರೆ. okay, next second one is purchase price index number. so in purchase method current year quantities are used as base or used as weights. okay, so current year quantities in madidare, they have used as weights here. so the formula to calculate purchase price index number is P01 is equal to summation P1 Q1 divided by summation P0 Q0 into 100. okay, so here we have considered the current year quantities ತಗೊಂಡಿದ್ದಾರೆ purchase price index number ಅಲ್ಲಿ. last year's price index numbers ನಾಗ ಏನು ಮಾಡ್ಯಾರಿ, they have taken the that is ಯಾವ್ದು ತಗೊಂಡಿದ್ದಾರೆ ಇಲ್ಲಿ ಬೇಸ್ ಇಯರ್ ಕ್ವಾಂಟಿಟೀಸ್ ಅನ್ನ ಕನ್ಸಿಡರ್ ಮಾಡಿ ಫಾರ್ಮುಲಾನ ಡಿರೈವ್ ಮಾಡಿದ್ದಾರೆ. ಸೊ ಮುಂದೆ ಬರ್ತಕ್ಕಂಥ 3 ಫಾರ್ಮುಲಾಸ್ ಏನಿದಾವೆ, 5 people are there, that is 5 statisticians who are Laspierre, Pache, okay, Darvish Bowley, Marshall Edgeworth and Fishers. okay, so these are the 5 people of whom you have to calculate the price index numbers. okay, so let's see the other 3 formulas also. so idu 5 ಜನದ ಸೇರಿ ಒಂದು ಪ್ರಾಬ್ಲಮ್ ನಿಮಗೆ ಕೊಟ್ಟಿರ್ತಾರೆ. okay, so considering all the 5 they will give you to calculate the price index number, either they may give you 5 or 4. okay, so the third person here is who, that is Marshall Edgeworth. so his formula, wait a minute, so that is Marshall Edgeworth's formula is okay, so Marshall Edgeworth's formula is, that is third person is Marshall Edgeworth. so Marshall Edgeworth's formula to calculate price index number is, that is P1 Q0 plus P1 Q1 whole divided by
P0 Q0 plus P0 Q1 into 100. So you can see here this first half is the last year's formula. So idenagide last year in the formula I3, and the second half, okay, so this second half is relating to the second half is relating to the purchase formula. Okay, so ಇಲ್ಲಿ ಏನಾಗಿದೆ ಅದು purchase formula ಆಗಿದೆ. ಓಕೆನಾ, right? So this is purchase formula. Okay, so I had already told you previously, ನಾ ಇಲ್ಲಿ ಹೇಳಿದ್ದೆ ಏನಪ್ಪ ಅಂದರೆ, ಸೊ ಇವೆರಡು ಫಾರ್ಮುಲಾ ನೀವು ನೆನ್ಪಿಟ್ಕೊಂಡ್ರೆ ಮುಂದಿನ 3 ಫಾರ್ಮುಲಾ ನಾವೇನು ಮಾಡ್ಬೋದು, ವಿ ಕ್ಯಾನ್ ಡಿರೈವ್ ಈಸಿಲಿ. ಸೊ ಇಲ್ಲಿ P1 Q0 P0 Q0 ಇದೆ, ಸೊ ಇಲ್ಲಿ P1 Q1 P0 Q1 ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಮಾರ್ಷಲ್ ಎಡ್ಜ್ವರ್ತ್ಸ್ ಫಾರ್ಮುಲಾ ಏನಿದೆ ರೀ, P1 Q0 P0 Q0 ಅಂದರೆ ಲಾಸ್ಟ್ ಇಯರ್ಸ್ ಫಾರ್ಮುಲಾ ಪ್ಲಸ್ ದಟ್ ಈಸ್ ಏನಿದೆ ಇಲ್ಲಿ purchase ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಇಯರ್ಸ್ ಫಾರ್ಮುಲಾ ಮತ್ತು purchase ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ಅವನ್ನೆರಡು ಕಂಬೈನ್ ಮಾಡಿದ್ದಾರೆ. ದಟ್ ಈಸ್ ದಿ ನ್ಯೂಮರೇಟರ್ಸ್ ಆರ್ ಆ್ಯಡೆಡ್ ಫಸ್ಟ್ ಆ್ಯಂಡ್ ದಿ ಡಿನಾಮಿನೇಟರ್ಸ್ ಆರ್ ಆ್ಯಡೆಡ್ ಲೇಟರ್ ಆ್ಯಂಡ್ ಇಂಟು 100 ಮಾಡಬೇಕು, ಡಿವೈಡ್ ಮಾಡಿ ಇಂಟು 100 ಮಾಡುವುದು. ಸೊ ದಿಸ್ ಇಸ್ ಮಾರ್ಷಲ್ ಎಡ್ಜ್ವರ್ತ್ಸ್ ಫಾರ್ಮುಲಾ. ಸೊ ಮಾರ್ಷಲ್ ಎಡ್ಜ್ವರ್ತ್ಸಿನ ಫಾರ್ಮುಲಾ ಯಾವ ರೀತಿಯಾಗಿ ಬರ್ತೈತೆ ರೀ ಅಂತಂದರೆ, ಸೊ ಇಲ್ಲೇ P1 Q0 P0 Q0. ಸೊ ದೀಸ್ ಆರ್ ದಿ ವಾಟ್ ಲಾಸ್ಟ್ ಇಯರ್ಸ್ ಫಾರ್ಮುಲಾಸ್. Okay, and P1 Q1 P0 Q1, it is a part of purchase formula. So both combined together have resulted in Marshall Edgeworth's formula. So ಈ Marshall Edgeworth's formula ದಲ್ಲಿ ಏನಾಗಿದೆಪ್ಪ ಅಂತಂದ್ರೆ, so they have added the Marshall, that is they have added that is the what last year's formula with the purchase formula here. Okay, numerators and denominators are added separately and later on divided. Okay, so ಅವನ್ನೆರಡು ಮೊದಲಿಗೆ ಏನು ಮಾಡ್ಬೇಕ್ರಿ, ನ್ಯೂಮರೇಟರ್ಸ್ ಅನ್ನ ಆ್ಯಡ್ ಮಾಡಬೇಕು, ಲೇಟರ್ ಆನ್ ಯು ಹ್ಯಾವ್ ಟು ಡಿವೈಡ್ ದೆಮ್. ಓಕೆ, ನೆಕ್ಸ್ಟ್ ಫೋರ್ತ್ ಒನ್. ಓಕೆ, ಸೊ ಫೋರ್ತ್ ಒನ್ ಇಸ್ ಹೂ, ಡಾರ್ಬಿಶ್ ಬೌಲೆ. ಸೊ ಡಾರ್ಬಿಶ್ ಬೌಲೆಂದು ಫಾರ್ಮುಲಾ ಏನ್ರಿ ಪ್ರೈಸ್ ಇಂಡೆಕ್ಸ್ ನಂಬರಿಗೆ ಅಂತಂದರೆ, ಸೊ ಡಾರ್ಬಿಶ್ ಬೌಲೆಸ್ ಪ್ರೈಸ್ ಇಂಡೆಕ್ಸ್ ನಂಬರ್ P01 is equal to half of summation P1 Q0 divided by P0 Q0 plus P1 Q1 divided by P0 Q1. So here you can see that half of both ಅಂದ್ರೆ ಏನು ಮಾಡೋದ್ರಿ, ಇಲ್ಲೇ ಲಾಸ್ಟ್ ಇಯರ್ ಅಂದ ಆನ್ಸರ್ ಏನು ಬಂದಿರ್ತದೆ, purchase ಆನ್ಸರ್ ಏನು ಬಂದಿರ್ತದೆ, ಅವನ್ನೆರಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದರೆ ಯು ವಿಲ್ ಗೆಟ್ ದಿ ಡಾರ್ಬಿಶ್ ಬೌಲೆಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ ಡಾರ್ಬಿಶ್ ಬೌಲೆನ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂದ್ರೆ ಏನಪ್ಪ, half of last year's price index number. That is, you can see that this whole formula is of last year and this whole formula is of purchase. So first you have to add both of them, that is last year's and purchase formulas. If you add and ಹಾಫ್ ಮಾಡಿದರೆ ನಿಮಗೆ ಏನು ಸಿಗ್ತದೆ, ಅವಾಗ ಯು ವಿಲ್ ಗೆಟ್ ದಿ ಆನ್ಸರ್ ಫಾರ್ ಡಾರ್ಬಿಶ್ ಬೌಲೆಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಓಕೆ, ಸೊ ಅನದರ್ ಒನ್ ಈಸ್ ರಿಮೈನಿಂಗ್, ದಟ್ ಈಸ್ ಫಿಫ್ತ್ ಪರ್ಸನ್ ಯಾರಪ್ಪ ಅಂತಂದರೆ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಓಕೆ, ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬೇಸ್ಡ್ ಆನ್ ಫಿಶರ್ಸ್ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಯು ವಿಲ್ ಗೆಟ್ ಅ 10 ಮಾರ್ಕ್ ಕ್ವೆಶನ್ ಗೈಸ್. ಅಂದರೆ FRT ಮತ್ತು TRT ಈ ಒಂದು ಫಿಶರ್ ಅನ್ನುವಂಥ ವ್ಯಕ್ತಿಯ ಫಾರ್ಮುಲಾ ಮೇಲೆ ಬೇಸ್ ಆಗಿಟ್ಕೊಂಡು ಬಂದಿರತಕ್ಕಂಥದ್ದು. Okay, so here you can see that is Fisher's formula. So Fisher's price index number is, that is equal to square root of summation P1 Q0 P0 Q0, okay, into summation P1 Q1 P0 Q1. So here also you can see that the last year's formula and past year's formula are put into a root into 100. So root of last year's formula and purchase formula. So root of square root of last year's formula into purchase formula. If you do, you will get the formula for what, Fisher's price index number ಗೆ ನಿಮಗೆ ಫಾರ್ಮುಲಾ ಸಿಗ್ತದೆ. ಓಕೆ, ಸೊ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರಿಗೆ ಫಾರ್ಮುಲಾ ಏನ್ರಿ, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ last year's formula and square root of, that is into purchase formula. So square root last year's formula into purchase formula ಮಾಡಿದರೆ ನಿಮಗೆ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ you can get the answer. Okay, so I hope these are the formulas to calculate the price index numbers of various statisticians. That is 5 people are there: last year, Paschal, Marshall Edgeworth,
ಓಕೆ, ಡಾರ್ಬಿಶ್, ಬೌಲೆ ಹಾಗೂ ಫಿಶರ್. ಸೊ ಈ 5 ಜನದ ಬೇಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ಗಳನ್ನು ಕೊಡ್ತಾರೆ. ಓಕೆ, ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಓಕೆ, ಸೊ ಪ್ರಾಬ್ಲಮ್ ನಿಮಗೆ ಯಾವ ರೀತಿಯಾಗಿ ಕೊಟ್ಟಿರ್ತಾರೆ ಅನ್ನೋದ್ರ ಬಗ್ಗೆ. ಸೊ ಲೆಟ್ಸ್ ಟೇಕ್ an example and calculate the figures relating to the last year's formula, past year's formula, and also Darvish, Bowley and Fishers. Okay, so let's take an example here in order to solve for these price index numbers. So all of them is to be calculated in one single sum, guys. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಕಂಪ್ಯೂಟ್ ಲಾಸ್ಟ್ ಇಯರ್ಸ್, ಪಾಸ್ಟ್ ಇಯರ್ಸ್, ಮಾರ್ಷಲ್ ಎಜ್ವರ್ತ್ಸ್, ಡಾರ್ಬಿಶ್, ಬೌಲೇಸ್ ಆ್ಯಂಡ್ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಓಕೆ, ಸೊ ಇಲ್ಲಿ 5 ಜನದ್ದು ಪ್ರೈಸ್ ಇಂಡೆಕ್ಸ್ ನಂಬರ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ನಿಮಗೆ ಕೊಟ್ಟಿದ್ದಾರೆ. ರೈಟ್, ಸೊ ಈಗೇನು ಮಾಡ್ಬೇಕ್ರಿ ಅಂತಂದರೆ ಫಸ್ಟಿಗೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ 4 ಕಾಲಮ್ಸ್. ಸೊ 4 ಕಾಲಮ್ಸ್ ಅಂದರೆ ಯಾವುದಪ್ಪ ಅಂದರೆ, ಈಗ ನೀವು ಉದಾಹರಣೆಗೆ ಫಸ್ಟ್ ಫಾರ್ಮುಲಾ ನೋಡ್ಬೇಕ್ರಿ. ಸೊ ಫಸ್ಟ್ ಫಾರ್ಮುಲಾ ಯಾವುದು? ಲಾಸ್ಟ್ ಇಯರ್ಸ್ ಫಾರ್ಮುಲಾ. ಸೊ ಲಾಸ್ಟ್ ಇಯರ್ಸ್ ಫಾರ್ಮುಲಾದಲ್ಲಿ ಬರ್ತಕ್ಕಂಥವು ಯಾವುದ್ರಿ? ಸೊ ಅಲ್ಲೇನು ಹೇಳಿದ್ದಾರೆ ಅವರು? ದಟ್ ಈಸ್ P1. ಓಕೆ, ಸೊ ಇಲ್ಲೇ 4 ಏನು ಮಾಡಬೇಕು? ಕಾಲಮ್ಸ್ಗಳನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ 4 ಕಾಲಮ್ಸ್ ಅಂದರೆ, ಸೊ ಇಲ್ಲಿ ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ, ದಟ್ ಈಸ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ, ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ 2004, 2008 ಅಂತ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕಪ್ಪ? ಯಾವುದು ಪ್ರೀವಿಯಸ್ ಇಯರ್ ಇರ್ತದೋ, ಓಕೆ, ವಿಚ್ ಎವರ್ ಇಸ್ ದ ಪ್ರೀವಿಯಸ್ ಇಯರ್, ದ್ಯಾಟ್ ಶುಡ್ ಬಿ ಕನ್ಸಿಡರ್ಡ್ ಆ್ಯಸ್ ಬೇಸ್ ಪೀರಿಯಡ್. ಸೊ ಇದನ್ನು ನಾವೇನಂತ ಕನ್ಸಿಡರ್ ಮಾಡಬೇಕು? ಬೇಸ್. ಆ್ಯಂಡ್ ಲೇಟೆಸ್ಟ್ ಇಯರ್ ಯಾವುದಿರ್ತದೆ ಅದನ್ನು ನಾವು current year ಅಂತ ತಗೋಬೇಕು. that should be considered as the current period, and whichever is the previous, that should be considered as base, and latest one should be considered as current. ಸೊ ಈ ರೀತಿ ಕ್ಯಾಲ್ಕುಲೇಷನ್ಸ್ಗಳಿಗೆ ತಗೋಬೇಕು. ಸೊ ಇಲ್ಲೇ ಹಿಂದಿಂದ ಅಂದರೆ ಬೇಸ್ ಪೀರಿಯಡ್ದು ಪ್ರೈಸಿಗೆ ನಾವು ಏನಂತ ಹೆಸರು ಕೊಡಬೇಕು? ವಿ ಹ್ಯಾವ್ ಟು ನೇಮ್ ಇಟ್ ಆಸ್ P0, ಆ್ಯಂಡ್ ಅದರದ್ದು ಕ್ವಾಂಟಿಟಿ, ಬೇಸ್ ಪೀರಿಯಡ್ದು ಕ್ವಾಂಟಿಟಿಗೆ Q0 ಅನ್ಬೇಕು. ಓಕೆ, ಸೊ ಕರೆಂಟ್ ಪೀರಿಯಡ್ದು ಪ್ರೈಸಿಗೆ P1 ಅನ್ಬೇಕು, ಆ್ಯಂಡ್ ಕ್ವಾಂಟಿಟಿ ಆಫ್ ಕರೆಂಟ್ ಇಯರ್ ಶುಡ್ ಬಿ ನೇಮ್ಡ್ ಆಸ್ Q1. ಓಕೆ, ಸೊ P1, ಸೊ ದಿಸ್ ಇಸ್ ಬೇಸ್ ಪೀರಿಯಡ್ ಪ್ರೈಸಿಗೆ P0, ಬೇಸ್ ಪೀರಿಯಡ್ ಕ್ವಾಂಟಿಟಿಗೆ Q0, ಕರೆಂಟ್ ಪೀರಿಯಡ್ ಪ್ರೈಸಿಗೆ P1, ಆ್ಯಂಡ್ ಕರೆಂಟ್ ಪೀರಿಯಡ್ ಕ್ವಾಂಟಿಟಿಗೆ Q1. ಓಕೆ, ಸೊ ದಿಸ್ ಇಸ್ Q1, this is P1, and this is Q0, and this is P0. ಸೊ ನಾವಿಲ್ಲಿ ಏನು ಮಾಡಬೇಕಪ್ಪ? ಫಾರ್ಮುಲಾ ಒಳಗೆ ಏನಿದೆ, ಲಾಸ್ಟ್ ಇಯರ್ಸ್ ಫಾರ್ಮುಲಾನ ನೀವು ನೋಡಿದಾಗ ಅಲ್ಲಿ ನೀವು 4 ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ಆಲ್ ದೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 4 ಕಾಲಮ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು P0 Q0 ಅಂದರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ದಿ ಬೇಸ್ ಇಯರ್ ಪ್ರೈಸ್ ಇಂಟು ಬೇಸ್ ಇಯರ್ ಕ್ವಾಂಟಿಟಿ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ P1 Q1. ಸೊ P1 Q1 ಅಂದರೆ ಕರೆಂಟ್ ಇಯರ್ ಪ್ರೈಸ್ ಮತ್ತು ಕರೆಂಟ್ ಇಯರ್ ಕ್ವಾಂಟಿಟಿ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ P1 Q0 ಆ್ಯಂಡ್ P0 Q1. ಸೊ ಇಲ್ಲೇ current year price multiplied with base year quantity, last one is base year price multiplied with current year quantity. ಸೊ ಈ ರೀತಿಯಾಗಿ 4 ಕಾಲಮ್ಸ್ಗಳನ್ನು ನೀವು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದ ಆಲ್ ದೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ ಎಲ್ಲ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದರೆ ಈ 4 ಕಾಲಮ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಒನ್ ಈಸ್ P0 ಇಂಟು Q0 ಅಂದರೆ ಕರೆಂಟ್ ಬೇಸ್ ಇಯರ್ ಪ್ರೈಸ್ ಮತ್ತು ಬೇಸ್ ಇಯರ್ ಕ್ವಾಂಟಿಟಿ ಮಲ್ಟಿಪ್ಲೈ ಮಾಡ್ಕೊರಿ. ನೆಕ್ಸ್ಟ್ ಅದಾದ ನಂತರ ಓಕೆ, ಇದಾದ್ಮೇಲೆ ಏನು ಮಾಡ್ಬೇಕ್ರಿ? ಕರೆಂಟ್ ಇಯರ್ ಪ್ರೈಸ್ ಮತ್ತು ಕರೆಂಟ್ ಇಯರ್ ಕ್ವಾಂಟಿಟಿಯನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಅದಾದ ಮೇಲೆ
ಕರೆಂಟ್ ಇಯರ್ ಪ್ರೈಸ್ ಇಸ್ ಟು ಬಿ ಮಲ್ಟಿಪ್ಲೈಡ್ ವಿತ್ ಬೇಸ್ ಇಯರ್ ಕ್ವಾಂಟಿಟಿ, ಇವನ್ನೆರಡು ಮಲ್ಟಿಪ್ಲೈ ಮಾಡಬೇಕು. ಅದಾದ ಮೇಲೆ ಪಿ ನಾಟ್ ಅಂತಂದರೆ ಬೇಸ್ ಇಯರ್ ಪ್ರೈಸ್ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಕರೆಂಟ್ ಇಯರ್ ಕ್ವಾಂಟಿಟಿ. ಸೊ ಇವನ್ನೆರಡು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಫಸ್ಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿದಿನ್ ದಟ್ ಇಯರ್, ಅಂದರೆ ಬೇಸ್ ಇಯರ್ ಪ್ರೈಸ್ ಕ್ವಾಂಟಿಟಿ, ಕರೆಂಟ್ ಇಯರ್ ಪ್ರೈಸ್ ಕ್ವಾಂಟಿಟಿ ಎರಡು ಮಲ್ಟಿಪ್ಲೈ ಮಾಡಬೇಕು. ಅದಾದ ಮೇಲೆ ಬೇಸ್ ಇಯರ್ ಪ್ರೈಸ್ ಇಂಟು ಕರೆಂಟ್ ಇಯರ್ ಕ್ವಾಂಟಿಟಿ ಆ್ಯಂಡ್ ಕರೆಂಟ್ ಇಯರ್ ಪ್ರೈಸ್ ಇಂಟು ಬೇಸ್ ಇಯರ್ ಕ್ವಾಂಟಿಟಿ. ಸೊ ಲೆಟ್ಸ್ ಕ್ಯಾಲ್ಕುಲೇಟ್ ಮಾಡೋಣ, ಅವಾಗ ನಿಮಗೆ ಸರಿಯಾಗಿ ತಿಳಿತದೆ ಯಾವುದನ್ನೆಲ್ಲ ಕ್ಯಾಲ್ಕುಲೇಷನನ್ನು ಮಾಡಬೇಕು ಅಂತ ಹೇಳಿ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದ ಕ್ಯಾಲ್ಕುಲೇಷನ್ ಪಾರ್ಟ್ ಹಿಯರ್. ಸೊ ಇನ್ ಆರ್ಡರ್ ಟು ಡೂ ಆಲ್ ದೀಸ್ ಇನ್ರಿ ಲಾಸ್ಪಿಯರು, ಪಾಶ್ಚೆ, ಮಾರ್ಷಲ್ ಎಜ್ಬರ್ತು, ಡಾರ್ಬಿಶ್ ಬೌಲೆ ಹಾಗೂ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ 4 ಕಾಲಮ್ P0 Q0 P1 Q1 P0 Q1 P1 Q0 P0 Q1. ಸೊ ಆಲ್ ದೀಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಒಂದ್ಸಲಿ ನೋಡುವ. ಓಕೆ, ರೈಟ್. ಸೊ ಹಿಯರ್ ನಾವೇನು ಮಾಡ್ಕೋಬೇಕ್ರಿ ಮೊದಲಿಗೆ ಅಂತಂದ್ರೆ, ಸೊ ಇವನ್ನ ಬೇಸ್ ಇಯರ್ ಪ್ರೈಸ್ ಮತ್ತು ಬೇಸ್ ಇಯರ್ ಕ್ವಾಂಟಿಟಿ ಯಾವುದು ಅಂಥೇಳಿ ಮೊದಲಿಗೆ ಬರ್ಕೊಳ್ಬೇಕು, ಆಮೇಲೆ ಮಲ್ಟಿಪ್ಲೈ ಮಾಡೋಣ. Okay, so now items P1 Q1 P0 Q0 is there, next P1 is there, and another one we need here, that is for Q1 it is. Okay, now what you have to do is construction of 4 tables. Okay, so 4 tables ಗಳನ್ನು ಮಾಡಿಕೊಳ್ಳುವ. ಸೊ ಈಗ ಇದ್ರೊಳಗೆ ಏನೇನು ಬರ್ತೈತಪ್ಪ ಅಂತ ಓಕೆ. ಸೊ ಹಿಯರ್ ಫಸ್ಟ್ ಯು ಟೇಕ್ ಡೌನ್ ದಿ ಐಟಮ್ಸ್ ಬರ್ಕೊಳ್ರಿ. ಅದಾದಮೇಲೆ ಸೊ ಇಲ್ಲೇನು ಕೊಟ್ಟಿದ್ದಾರಪ್ಪ, ಬೇಸ್ ಇಯರ್ 2004 ಅಂತಿದೆ. ಸೊ ಇಲ್ಲಿ ಬೇಸ್ ಇಯರ್ ಯಾವುದು ಅದರದ್ದು ಪ್ರೈಸ್ ಕೊಟ್ಟಿದ್ದಾರೆ. ಸೊ ಆ ಬೇಸ್ ಇಯರ್ ಪ್ರೈಸಿಗೆ ನಾವೇನಂತ ತೊಗೋಬೇಕು,
ಪಿ ನಾಟ್ ಆ್ಯಂಡ್ ಬೇಸ್ ಇಯರ್ ಕ್ವಾಂಟಿಟಿಗೆ ಕ್ಯೂ ನಾಟ್. ಸೊ ಇವೆಲ್ಲ ಸಪ್ರೇಟ್ ಆಗಿದೆ, ನೀವೇನು ಮಾಡಬೇಕು, ಅವನ್ನ ಮಲ್ಟಿಪ್ಲೈ ಮಾಡಿಕೊಳ್ಬೇಕು. P1 Q1. ಸೊ ಇವನ್ನ ನಂಬರ್ಸ್ ಬರ್ಕೋತಾ ಹೋಗೋಣ ಒಂದೊಂದು. ಸೊ ಐಟಮ್ ಎ 10 60 12 60. ನೆಕ್ಸ್ಟ್ ಐಟಮ್ ಬಿ 400 5 90. ಓಕೆ. ನೆಕ್ಸ್ಟ್ ಸಿ E and D 5 6 70 60 6. Here also 6 80 and 40. Okay, so these are the things that they have given. Now what you have to do, you have to calculate the other 4 columns. So ಯಾವ 4 columns ರೀ ಇಲ್ಲೇ ಬರ್ದಿದ್ದೀನಲ್ಲ, ಇವು 4 ಕಾಲಮ್ಗಳನ್ನು ನೀವು ಮಾಡ್ಕೊಳ್ಬೇಕೀಗ. ಓಕೆ, ಸೊ ಅದನ್ನು ಮಾಡುವ. ರೈಟ್, ಸೊ ಯಾವ್ದ್ಯಾವ್ದು ಮಾಡ್ಬೇಕ್ರಿ ಇಲ್ಲೇ ನೀವು P0 Q0. ಓಕೆ, P1 Q1. so P0 sorry P1 Q0 and one last one is P0 Q1. ಸೊ ಇವನ್ ಮಾಡ್ಬೇಕು. ಸೊ ಫಸ್ಟಿಗೆ P0 Q0 ಮಾಡಲಿಕ್ಕೆ ಯಾವ ರೀತಿಪ್ಪ ಅಂದರೆ, ಸೊ ಇಲ್ಲೇ ಮಲ್ಟಿಪ್ಲೈ ದೀಸ್ 2 ಕಾಲಮ್ಸ್ ಫಸ್ಟ್. ಸೊ ಇವನ್ನೆರಡು ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಓಕೆ, ಅಂದರೆ 10 into 60, ಸೊ ಇಟ್ ಈಸ್ 600. ರೈಟ್, ನೆಕ್ಸ್ಟ್ 4 into 100 400. next 5 into 70, 5 sevens are 35 350. next 6 6 are 36 360. okay, next one P1 Q1. so next one is what, P1 Q1. so you have to multiply P1 into Q1. so ಇದು P1 ಕಾಲಮ್ ಇದೆ ಮತ್ತು Q1 ಕಾಲಮ್ ಇದೆ, ಅವನ್ನೆರಡು ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ರೈಟ್, ಸೊ let's multiply the P1 and Q1 column. ಎಷ್ಟಾಗ್ತದಪ್ಪ ಇದು? 12 6 72 ಅಂದರೆ 720. ಓಕೆ, ನೆಕ್ಸ್ಟ್ 5 9 45 450. ನೆಕ್ಸ್ಟ್ 6 8 48 480. next 6 4 24 40. okay, so these are the numbers that you have to calculate. next P1 Q0 ಮಾಡಬೇಕೀಗ. P1 Q0 ಅಂದರೆ this P1 is there and Q0 are there, so multiply the columns that are in between. okay, so 60 into 12, so again it will be 720. next 500. next 7 6 42 420. next 6 6 36 360. right, next one P0 Q1 you have to do. P0 Q1, so P0 is the first column here. okay, this is to be multiplied with the Q1 ಅಂದರೆ ಲಾಸ್ಟ್ ಕಾಲಮ್ ಮತ್ತು ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡೋಣ. so 10 into 60, so it is also 600. next 4 9s okay 36 360. next 8 5s 40, so 400. next 6 40s okay, it is 240 again. right, now ಈಗೇನು ಮಾಡ್ಬೇಕ್ರಿ ನೆಕ್ಸ್ಟ್ ಅಂತಂದರೆ, ಯು ಹ್ಯಾವ್ ಟು ಟೋಟಲ್ ಆಲ್ ದೀಸ್ 4 ಕಾಲಮ್ಸ್. ಸೊ ಅಂದರೆ P0 Q0 ಎಲ್ಲ ವ್ಯಾಲ್ಯೂಸ್ ಆ್ಯಡ್ ಮಾಡಬೇಕು. ಓಕೆ, P1 Q1 ಕಾಲಮ್ ಮಾಡೋದು ಟೋಟಲ್ ಮಾಡಬೇಕು, P1 Q0 ಟೋಟಲ್ ಮಾಡಬೇಕು, P0 Q1 ಟೋಟಲ್ ಮಾಡಬೇಕು. ಸೊ ಇವೆಲ್ಲ ಕಾಲಮ್ಸದ್ದು ಏನು ಮಾಡಬೇಕು, ಈಗ ಟೋಟಲ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ರೈಟ್, ಲೆಟ್ಸ್ ಡೂ ದಟ್.
Okay, so now total all these values. Okay, so first P0 Q0 ಎಷ್ಟೆಷ್ಟಿದ್ದಾರೆ values 600, okay, plus 400 plus 350 plus 360, so it is 1710 1710. ಸೊ ಇದಕ್ಕೆ ನಾವೇನನ್ಬೇಕು ಸಮೇಷನ್ P0 Q0 ಸಮೇಷನ್ P0 Q0. ನೆಕ್ಸ್ಟ್ ಒನ್ ಯಾವ್ದ್ರೀಗ P1 Q1. ಸೊ P1 Q1 ಗೆ ಏನು ಬರಬೇಕು, ಫಸ್ಟ್ ಈಸ್ 720 ಪ್ಲಸ್ 450 ಪ್ಲಸ್ 480 ಪ್ಲಸ್ 240. ಸೊ ಎಷ್ಟು ಬಂತ್ರಿ 1890 1890 ಸಮೇಷನ್ ಇದಕ್ಕೇನು ಅನ್ಬೇಕು P1 Q1. ಓಕೆ, ನೆಕ್ಸ್ಟ್ ಒನ್ ಈಸ್ P1 Q0. ಸೊ ನೆಕ್ಸ್ಟ್ ಒನ್ ಯಾವುದು P1 Q0. so P1 Q0 total first one is 720 500 plus 420 plus 360. so the answer is 2000. so altogether it is 2000. so 2000. so summation P1 Q0. next one is the last one, that is P0 Q1. P0 Q1 ಎಷ್ಟಿದೆ, P0 Q1 is 600 plus 360 plus 400 plus 240. so the answer is how much 1600. ಎಷ್ಟು ಬಂತ್ರಿ ಇದು 1600. so this is summation P0 Q1. summation P0 Q1. ಸೊ ಈಗ 4 ಕಾಲಮ್ ಕ್ಯಾಲ್ಕುಲೇಟ್ ಮಾಡಿ ಆದ ನಂತರ ಏನು ಮಾಡ್ಬೇಕ್ರಿ, ಫಸ್ಟ್ ಗೋ ಆನ್ ಅಪ್ಲೈಯಿಂಗ್ ದ ಒನ್ ಈಚ್ ಆಫ್ ದಿ ಫಾರ್ಮುಲಾಸ್. ಸೊ ಒಂದೊಂದೇ ಫಾರ್ಮುಲಾಗಳನ್ನು ಅಪ್ಲೈ ಮಾಡ್ತಾ ಹೋಗುವ. ಓಕೆನಾ, ಸೊ ಒಂದೊಂದು ಫಾರ್ಮುಲಾ ಏನು ಮಾಡ್ಬೇಕ್ರಿ ಅಪ್ಲೈ ಮಾಡಬೇಕು. ಸೊ ಲಾಸ್ಟ್ ಇಯರ್ಸ್ ಫಾರ್ಮುಲಾ ಫಸ್ಟ್ ಒನ್ ಯಾರ್ದ್ರಿ, ಒಂದೊಂದೇ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಈಗ. ಓಕೆ, ಫಸ್ಟ್ ಒನ್ ಈಸ್ ಲಾಸ್ಟ್ ಇಯರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಓಕೆ, ಲಾಸ್ಟ್ ಇಯರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. So what is the formula here, P01 is equal to, so always remember price index number is always represented by P01. so P01 is equal to summation P1 Q0 divided by summation P0 Q0 into 100. okay, so formula ಏನಿದೆ P1 Q0 divided by P0 Q0 into 100. ಸೊ ಈಗೇನು ಮಾಡ್ಬೇಕಪ್ಪ, P1 Q0 ನಂಬರ್ ಎಷ್ಟಿದೆ ನೋಡ್ರಿ, P1 Q0 ವ್ಯಾಲ್ಯೂ ಎಷ್ಟಿದೆ ರೀ ಟೋಟಲ್ 2000. ಇಟ್ ಈಸ್ ಹೌ ಮಚ್ 2000. ಓಕೆ, ಡಿವೈಡೆಡ್ ಬೈ ನೆಕ್ಸ್ಟ್ ಒನ್ ಈಸ್ P0 Q0. ಸೊ P0 Q0 ಫಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ. P0 Q0 ಎಷ್ಟಿದೆ ರೀ ವ್ಯಾಲ್ಯೂ 1710. ಸೊ ಹೌ ಮಚ್ ಇಟ್ ಈಸ್ 1710 into 100. so that is equal to, right? so let's see what is the answer here. so ಏನು ಮಾಡಬೇಕು ಈಗ, wait a minute, 2000, okay, divided by 1710. so it is how much 1.169 5. okay, 1.1695 ಮುಂದೆ 9 ಇದೆ. ಸೊ ಅದಕ್ಕೆ ಇದನ್ನು ರೌಂಡ್ ಆಫ್ ಮಾಡೋಣ. ಸೊ ಹಿಯರ್ ದಟ್ ಈಸ್ 96. ಲೆಟ್ಸ್ ಟೇಕ್ ಇಟ್ ಆಸ್ 6 ಹಿಯರ್ 1.1696. ಸೊ ಇಂಟು 100. ಓಕೆ, ಫಸ್ಟಿಗೆ ಏನು ಮಾಡ್ಬೇಕ್ರಿ, ಡಿವೈಡ್ ಮಾಡಬೇಕು, ಆಮೇಲೆ ಮಲ್ಟಿಪ್ಲೈ ಮಾಡಬೇಕು. ಸೊ ನಾವು ಇಂಟು 100.
So how much it is? 116.96. ಎಷ್ಟು ಬರ್ತದೆ? 116.96 ಬರ್ತದೆ. ಸೊ ದಿಸ್ ಈಸ್ ಲಾಸ್ಟ್ ಇಯರ್ಸ್ ಆನ್ಸರ್. ಸೊ ಇದು ಯಾವುದ್ರಿ? ಲಾಸ್ಟ್ ಇಯರ್ ಅಂದು ಆನ್ಸರು. ನೆಕ್ಸ್ಟ್ ಇದೇ ರೀತಿಯಾಗಿ ಏನು ಮಾಡಬೇಕೀಗ? ಪಾಸ್ಚೇಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸೆಕೆಂಡ್ ಪರ್ಸನ್ ಯಾರು? ಪಾಸ್ಚೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಓಕೆ, ಸೊ P01 ಇವ್ರದ್ದು ಕೂಡ P01 ಇರ್ತದೆ. ಓಕೆ, ಸೊ P01 ಇಸ್ ಈಕ್ವಲ್ ಟು ಸಮೇಷನ್ P1Q1 ಡಿವೈಡೆಡ್ ಬೈ ಫಾರ್ಮುಲಾ ನೋಡ್ಕೊಂಬಿಡ್ರಿ ಒಂದ್ಸಲ, ನೆನಪಿರಲಿಲ್ಲ ಅಂದರೆ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಸೊ P1Q1 ಡಿವೈಡೆಡ್ ಬೈ P0Q1. So the formula for purchase is summation P1Q1 divided by P0Q1 into 100. So that is equal to P1Q1. So ಈಗ P1Q1 ಅದು ಕಾಲಮ್ ಅದ್ರ ಟೋಟಲ್ ಎಷ್ಟಿದೆಪ್ಪ? ಇಟ್ ಈಸ್ 1890. ಸೊ ಟೇಕ್ ದ್ಯಾಟ್ ನಂಬರ್ ಹಿಯರ್. ಹೌ ಮಚ್ ಇಟ್ ಈಸ್? 1890. Okay, divided by 1890 divided by what is the next one is P0Q1. P0Q1 last column nalli ಎಷ್ಟಿದೆ ವ್ಯಾಲ್ಯೂ? 1600. So it is 1600. 1600 into 100. Okay, so that is equal to, now divide 1890 divided by 1600. 1600 into 100. So first it was, the answer was 1.8125 into 100. So therefore the final answer is how much here? 118.125. 118.125. You can also round it off to 118.13. if you have taken the decimal points, only 2 decimal points consider ಮಾಡಿದ್ರೆ, ಸೊ ಆಗ ಅದನ್ನು ರೌಂಡ್ ಆಫ್ ಮಾಡಿರಿ 118.13. ಓಕೆ, ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಪಾಸ್ಚೇಸ್ ಏನು ಮಾಡಬೇಕಪ್ಪ ಅಂತಂದರೆ, ಮೊದಲಿಗೆ P1Q1 P0Q1 into 100 ಮಾಡಬೇಕು. ಸೊ ದಟ್ ಈಸ್ 1890. ಸೊ 1890 ಯಾವುದ್ರಿ? ಇಲ್ಲೇ 1890 ಇಸ್ ದಿ P1Q1 ಅದು ವ್ಯಾಲ್ಯೂ ಏನಿರ್ತೈತಲ್ಲ ಅದನ್ನು ತೊಗೋಬೇಕು. ಸೊ 1890 ಇಸ್ P1Q1 ಆ್ಯಂಡ್ P0Q1 ಅದು ಬಂದೈತಿ ನೆಕ್ಸ್ಟ್. ಸೊ P0Q1ದಾಗ ವ್ಯಾಲ್ಯೂ ಅದ್ರದ್ದು ಎಷ್ಟಿದೆ? ಟೋಟಲ್ ಸಮೇಷನ್ ಆಫ್ ಇಟ್ ಈಸ್ 1600. ಸೊ 1890 divided by 1600 into 100. ಸೊ ದಟ್ ಈಸ್ 1.18125 into 100. So if you multiply 100 into 1.18125, so you'll get the answer 118.125. so which can be approximately made it as 118.13 if you are considering only 2 decimal points. Next one ಯಾವ್ದು ಮಾಡ್ಬೇಕ್ರಿ? ಈಗ ಥರ್ಡ್ ಒನ್. ಸೊ ಥರ್ಡ್ ಒನ್ ಯಾವುದು? ದಟ್ ಈಸ್ ಯಾರ್ದು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ. ಥರ್ಡ್ ಒನ್ ಯಾರ್ದಾರಪ್ಪ? ಮಾರ್ಷಲ್ ಎಜ್ವರ್ತ್. ಸೊ ಥರ್ಡ್ ಒನ್ ಯಾರ್ದಿದೆ? ಮಾರ್ಷಲ್ ಎಜ್ವರ್ತ್ಸ್ ಇದೆ. ಓಕೆ, ಸೊ ಇದೇ ರೀತಿಯಾಗಿ ಈಚ್ ಒನ್ ಆಫ್ ದೆಮ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಮಾರ್ಷಲ್ ಎಜ್ವರ್ತ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. Okay, so Marshall Edgeworth's price index number. So Marshall Edgeworth's price index number formula is P01 is equal to, so again ಮಾಡಬೇಕಾ? ಫಸ್ಟ್ ಫಾರ್ಮುಲಾ ಬರ್ಕೋರಿ ಲಾಸ್ಟ್ ಇಯರ್ಸ್ ಮತ್ತು ಪಾಸ್ಟ್ ಚೇಸ್ದು. ಸೊ ಲಾಸ್ಟ್ ಇಯರ್ ಮತ್ತು ಪಾಸ್ಟ್ ಚೇಸ್ದು ಫಾರ್ಮುಲಾ ಏನ್ರಿ? ಸಮೇಷನ್ P1Q0 ಡಿವೈಡೆಡ್ ಬೈ ಸಮೇಷನ್ P0Q0. ಸೊ ಎರಡು ಲೈನ್ದಾಗೂ ಪ್ಲಸ್ ಬರ್ಕೋರಿ, ಡಿವೈಡೆಡ್ ಪ್ಲಸ್ ಸಮೇಷನ್ P1Q1 ಡಿವೈಡೆಡ್ ಬೈ P0Q1. ಓಕೆ, ಸೊ ಈಗೇನು ಮಾಡ್ಬೇಕ್ರಿ? ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸಪ್ರೇಟ್ ಆಗಿ ಹೋಲ್ ಡಿವೈಡೆಡ್ ಬೈ ಲೈನ್ ಹಾಕ್ರಿ ಇಂಟು 100 ಬರೀರಿ.
ಸೊ ಮಾರ್ಷಲ್ ಎಜ್ವರ್ಸ್ ಫಾರ್ಮುಲಾ ರಿಮೆಂಬರ್ ಮಾಡ್ಲಿಕ್ಕೆ ಏನು ಮಾಡಬೇಕಪ್ಪ ಅಂದರೆ ಫಸ್ಟಿಗೆ ಲಾಸ್ಟ್ ಇಯರ್ಸ್ ಫಾರ್ಮುಲಾ ಮತ್ತು ಪಾಸ್ಟ್ ಇಯರ್ಸ್ ಫಾರ್ಮುಲಾ ಎರಡು ಬರ್ಕೋರಿ. ಸೊ ಬರ್ಕೊಂಡ ಮೇಲೇನು ಪ್ಲಸ್ ಹಾಕಿ ಕೆಳಗಡೆನೂ ಪ್ಲಸ್ ಹಾಕ್ರಿ, ನಡಕ್ಕೆ ಒಂದು ಲೈನ್ ಹೊಡಿರಿ, ದಟ್ ಈಸ್ whole divided by ಮಾಡ್ರಿ. ಸೊ ದ್ಯಾಟ್ ವಿಲ್ ಬಿ ಯುವರ್ ಮಾರ್ಷಲ್ ಎಜ್ವರ್ತ್ಸ್ ಫಾರ್ಮುಲಾ. ಸೊ ಈಸಿ ಟ್ರಿಕ್ ಏನಪ್ಪ ಅಂದ್ರೆ ಮೊದಲಿಗೆ ನೋಟೇಷನ್ಸ್ ಬರ್ಕೋರಿ. ಸೊ ನೋಟೇಷನ್ಸ್ ಅಂದರೆ ಸಮೇಷನ್ P1 Q0 P0 Q0 ಇವೆರಡು ನಿಮಗೆ ಲಾಸ್ಟ್ ಇಯರ್ ಫಾರ್ಮುಲಾದಾಗ ಸಿಗ್ತಾವೆ. P1 Q1 P0 Q1 ಇದು ಪಾಸ್ಚೇಸ್ ಫಾರ್ಮುಲಾ. ಸೊ ಇದಕ್ಕೆ ನಡಕ್ಕೆ ಒಂದು ಲೈನ್ ನೋಡಿರಿ, ದಟ್ ವಿಲ್ ಬಿ ರಿಗಾರ್ಡಿಂಗ್ ಟು ಹೋಲ್ ಡಿವೈಡೆಡ್ ಬೈ, ಮ್ಯಾಲ್ ಒಂದು ಪ್ಲಸ್ ಕೆಳಗಡೆ ಒಂದು ಪ್ಲಸ್, ನ್ಯೂಮರೇಟರಿಗೂ ಪ್ಲಸ್ ಮಾಡಬೇಕು, ಡಿನಾಮಿನೇಟರಿಗೆ ಪ್ಲಸ್ ಹಾಕಬೇಕು, ಇಂಟು 100 ಮಾಡಿದರೆ ಸೊ ಇದೇನಾಯ್ತು ಈಗ ಮಾರ್ಷಲ್ ಎಜ್ವರ್ತ್ಸ್ ಎಂದು ಫಾರ್ಮುಲಾ ಆಯಿತು. ಸೊ ಅದಕ್ಕೆ ಇಂಡೆಕ್ಸ್ ನಂಬರ್ನಲ್ಲಿ ನೀವು ಫಾರ್ಮುಲಾಸ್ಗಳನ್ನು ನೆನ್ಪಿಟ್ಕೊಳ್ಬೇಕಪ್ಪ. ಆಲ್ ದ 5 ಫಾರ್ಮುಲಾಸ್ ಅಂತಂದರೆ ಲಾಸ್ಟ್ ಇಯರ್ ಮತ್ತು ಪಾಸ್ಟ್ ಇಯರ್ಸ್ ಫಾರ್ಮುಲಾ ಏನಿದೆ ಅದನ್ನು ನೀವು ಸೀರಿಯಸ್ ಆಗಿ ಯು ಹ್ಯಾವ್ ಟು ರಿಮೆಂಬರ್ ಆ್ಯಂಡ್ ಬೇಸ್ಡ್ ಆನ್ ವಿಚ್ ಆಲ್ ದಿ ಅದರ್ 3 ಫಾರ್ಮುಲಾಸ್ ಕ್ಯಾನ್ ಬಿ ಡನ್. ಓಕೆ, ಸೊ ಈಗೇನು ಮಾಡ್ಬೇಕ್ರಿ ಅಂತಂದರೆ ಅಪ್ಲೈ ದ ಸೇಮ್ ಥಿಂಗ್. ಸೊ ಜಾಸ್ತಿ ತಲೆಗೆ ಮತ್ತೆ ಟೇಬಲ್ ನೋಡ್ಕೊಂಡು ಕುಂದ್ರೋ ಅವಶ್ಯಕತೆ ಇಲ್ಲ. ಸೊ ಪಾಸ್ಚೇಸ್ ಫಾರ್ಮುಲಾ ಲಾಸ್ಟ್ ಇಯರ್ಸ್ನಾಗ ಫಸ್ಟ್ ನೋಡ್ರಿ ಎಷ್ಟಿದೆ ಇಲ್ಲಿ 2000 ಡಿವೈಡೆಡ್ ಬೈ 1710 ಇದೆ. ಸೊ ಅದನ್ನು ಇಲ್ಲಿ ಬರ್ಕೋರಿ. ಮೊದಲಿಗೆ ಏನಂತ ಬರಿಬೇಕು, ಸೊ ಲೈನ್ ಏನು ಹೊಡ್ಯಾಕೆ ಹೋಗ್ಬೇಡ್ರಿ, 201710 ಬರ್ಕೋರಿ. ನೆಕ್ಸ್ಟ್ ಅದಾದಮೇಲೆ ಪಾಸ್ಚೇಸ್ ಫಾರ್ಮುಲಾ ಎಷ್ಟಿದೆಪ್ಪ 1890. ಓಕೆ, ಸೊ ಈಗೇನು ಮಾಡಿರಿ, ಬರೆಯುವಾಗ ಪ್ಲಸ್ ಹಾಕಿ 1890 ಬರೀರಿ, ಕೆಳಗಡೆನೂ ಒಂದು ಪ್ಲಸ್ ಹಾಕಿರಿ. ನೆಕ್ಸ್ಟ್ ಅದ್ರದ್ದು ನಂಬರ್ ಎಷ್ಟಿದೆ 1600 ಇದೆ. ಸೊ 1890 ಪ್ಲಸ್ ಡಿವೈಡೆಡ್ ಬೈ 1600. ಸೊ ಇವೆರಡನ್ನು ಏನು ಮಾಡಬೇಕೀಗ, ನ್ಯೂಮರೇಟರ್ ಸಪ್ರೇಟ್ ಡಿನಾಮಿನೇಟರ್ ಸಪ್ರೇಟ್, ಹೋಲ್ ಡಿವೈಡೆಡ್ ಬೈ ಇಂಟು 100. ಸೊ ನೀವು ಮತ್ತೆ ಏನು ಮಾಡ್ಬೇಕಾಕೈತಿ, ಇಲ್ಲೇ ಅಕಸ್ಮಾತಾಗಿ ಇಲ್ಲೇ ನೀವು ಮತ್ತೆ P1 Q0 ಅಂದರೆ ಮತ್ತೆ ಇಲ್ಲಿ ಟೇಬಲ್ ನೋಡ್ಬೇಕು, P1 Q0 ಹುಡುಕ್ಬೇಕು, ಆಮೇಲೆ ಬರಿಬೇಕು. ಸೊ ಇದೆಲ್ಲ ಸರ್ಕಸ್ ಮಾಡೋಕ್ಕಿಂತ ಏನು ಮಾಡಿರಿ, ಲಾಸ್ಟ್ ಇಯರಿಂದ ಏನು ನಂಬರ್ಸ್ ಬರೆದಿರ್ತೀರಲ್ಲ 2000 ಡಿವೈಡ್ ಬೈ 1710 ಅದನ್ನು ಎಲ್ಲಿ ಬರೀರಿ, 2000 ಡಿವೈಡೆಡ್ ಬೈ 1710 ಪ್ಲಸ್ ಪ್ಲಸ್ ಹಾಕಿರಿ, ಕೆಳಗಡೆ ಒಂದು ಮೇಲ್ಗಡೆ ಒಂದು. ಓಕೆ, ನ್ಯೂಮರೇಟರಿಗೆ ಒಂದು ಡಿನಾಮಿನೇಟರಿಗೆ ಒಂದು ಪ್ಲಸ್ ಹಾಕಿ ನಂತರ ಪಾಸ್ಚೇಸ್ ಫಾರ್ಮುಲಾದಾಗಿದ್ದಂಥ ನಂಬರ್ಸ್ ಬರೀರಿ. 1890 1600 ಇದೆ. ಸೊ 1890 1600 ಬರ್ದೇನಿ. ಸೊ ಹೋಲ್ ಡಿವೈಡೆಡ್ ಬೈ ಇಂಟು 100. ಸೊ ಈಗ ಮಾಡಬೇಕಾರೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ನ್ಯೂಮರೇಟರ್ಸ್ ಆ್ಯಡ್ ಮಾಡಬೇಕು, ಆಮೇಲೆ ಡಿನಾಮಿನೇಟರ್ಸ್ ಆ್ಯಡ್ ಮಾಡಬೇಕು, ಆಮೇಲೆ ಎರಡು ಡಿವೈಡ್ ಮಾಡಬೇಕು. ಅರ್ಥ ಆತ್ರಿಲ್ಲೇ. First you have to add the numerators, next you have to add the denominator and multiplied by 100. So ಇದೆಷ್ಟಾತ್ರೀಗ 2000 plus 1890 ಅಂದರೆ 3890 ಕರೆಕ್ಟ್, ಡಿವೈಡೆಡ್ ಬೈ. ಸೊ ಇದೆಷ್ಟಾಗ್ತೈತೆ ನೋಡೋಣಂತ, 1710 ಡಿನಾಮಿನೇಟರ್ ಫಸ್ಟ್ ನಂಬರ್ ಪ್ಲಸ್ ಅನದರ್ ಒನ್ ಈಸ್ 1600. ಸೊ ಇವನ್ನೆರಡು ಕೂಡಿಸ್ರಿ, 3310 ಇಂಟು 100. ಓಕೆನಾ, ಸೊ ಇದೇ ರೀತಿ ಮಾಡ್ಬೇಕ್ರಿ. ಸೊ ಫಸ್ಟ್ ಆ್ಯಡ್ ದಿ ನ್ಯೂಮರೇಟರ್, ನೆಕ್ಸ್ಟ್ ಆ್ಯಡ್ ದಿ ಡಿನಾಮಿನೇಟರ್ ಆ್ಯಂಡ್ ಲೇಟರ್ ಆನ್ ನಾವು ಯು ಹ್ಯಾವ್ ಟು ಡಿವೈಡ್. ಸೊ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡೋಣ, 3890 ಓಕೆ ಡಿವೈಡೆಡ್ ಬೈ 3310. ಓಕೆ, ಸೊ ಆನ್ಸರ್ ಎಷ್ಟು ಬರ್ತದೆ, 1.175. ಮುಂದ್ಗಡೆ ಏನಿತ್ತು 2 ಇದೆ, 1.1752. okay, so into 100. so now if you multiply this with 100 ಎಷ್ಟು ಬರ್ತದೆ into 100 ಮಾಡ್ರಿ. so the answer will be 117.52. so we have taken only 2 decimal places in each of the price index number. so here also I have considered that. so 117.52 is the answer. so this is Marshall Edgeworth's price index number. next ನಾಲ್ಕನೇದು ಬರೋದು ಯಾವುದಪ್ಪ ಈಗ ಅಂತಂದ್ರೆ ನಾಲ್ಕನೇದು ಯಾವುದ್ರಿ, that is Darvish-Bowley's price index number. Darvish-Bowley's price index number. so Darvish-Bowley price index number simple ರೀ, P01 is equal to half into last year's price index number plus purchase price index number ಮಾಡಿದರೂ ಕೂಡ ಆನ್ಸರ್ ಬರ್ತದೆ. ಅಂದರೆ ಹಾಫ್
ಇಂಟು ಈಗ ಲಾಸ್ಟ್ ಇಯರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಎಷ್ಟು ಬಂದಿದೆ ಫಸ್ಟಿಗೆ ಮಾಡಿದ್ದು ನೋಡ್ರಿ 116.96 ಇದೆ. ನೆಕ್ಸ್ಟ್ ಪಾಸ್ಚೇಸ್ ಎಷ್ಟಿದೆ 118.13 ಇದೆ. ಸೊ ಫಸ್ಟ್ ಎಷ್ಟಿತ್ರಿ 116.96 ಪ್ಲಸ್ 118.13 ಸೊ ದಟ್ ಈಸ್ ಈಕ್ವಲ್ ಟು ಸೊ ಹಾಫ್ ಹಂಗೆ ಇಡ್ರಿ ಇಂಟು ಸೊ ಮೊದಲಿಗೆ ಇವನ್ನೆರಡು ಆ್ಯಡ್ ಮಾಡಿರಿ ಅಂದರೆ ಲಾಸ್ಟ್ ಇಯರ್ ಬಂದಿದ್ದು ಮತ್ತು ಪಾಸ್ಟ್ ಚೇಂದು ಪ್ರೈಸ್ ಇಂಡೆಕ್ಸ್ ನಂಬರ್ ಎರಡು ಆ್ಯಡ್ ಮಾಡುವ. ಆ್ಯಡ್ ಹೆಂಗೆ ಮಾಡಿದ್ರಿ 116.96 ಪ್ಲಸ್ 118.13 ಸೊ ಆನ್ಸರ್ ಈಸ್ 235.09 235.09. okay, so now divide this by 2. okay, so that is equal to history 235.09 divided by 2 ಮಾಡಿದ್ರೆ ನಿಮಗೆ ಯಾವುದ್ರಿ ಡಾರ್ವಿಶ್ ಬೌಲಿಂದ ಆನ್ಸರ್ ಸಿಗ್ತದೆ. ಓಕೆ, ಸೊ 235.09 divided by 2, so it is 117.545 ಇದೆ. ಸೊ 55 ಮಾಡೋಣ. okay, the answer is 117.545. so we have rounded off to 2 decimal points, that is 117.55 is the Darvish-Bowley's price index number. next last one yaudri, fifth one is Fisher's price index number. Fisher's price index number, so that is equal to P01 is equal to now square root ಹಾಕಬೇಕು ಮೊದಲಿಗೆ. okay, square root of summation P1 Q0 divided by P0 Q0 into summation P1 Q1 divided by summation P0 Q1. okay, so outside the root you have to write into 100. so into 100 ಎಲ್ಲಿ ಬರಿಬೇಕ್ರಿ, outside the root ಬರಿಬೇಕು. ಓಕೆನಾ, ಸೊ ದಟ್ ಈಸ್ ಈಕ್ವಲ್ ಟು, ಸೊ ಇಲ್ಲೂ ಕೂಡ ನೀವೇನು ಮಾಡೋದಪ್ಪ ಈಗ ಅಂತಂದರೆ, ಸೊ ಯು ಕ್ಯಾನ್ ಜಸ್ಟ್ ರೈಟ್ ದ ಲಾಸ್ಟ್ ಇಯರ್ಸ್ ಮತ್ತು ಪಾಸ್ಟ್ ಚೇಂಜ್ ಬರೆದು ಸೊ ಅದಕ್ಕೆ ಏನು ಮಾಡ್ಬೋದು ರೀ, ಓಕೆ. ಸೊ ಈಗ so P1 Q0 P0 Q0, so what are the numbers here, P1 Q0 P0 Q0 ಎಷ್ಟಿದೆ 2000 divided by 1710, 2000 divided by P0 Q0 ಅಂದರೆ 1710 into P1 Q1 P0 Q1. so P1 Q1 P0 Q1 ಎಷ್ಟಿದೆಪ್ಪ 1890 divided by 1600 ಇದೆ. ಸೊ ಎಷ್ಟಿದೆ ರೀ 1890 divided by 1600. okay, so ಹೊರಗಡೆ into 100 ಬರೆಯುವುದು, that is equal to square root of, so now divide these two, so ಇವನ್ನೆರಡು ಡಿವೈಡ್ ಮಾಡಬೇಕು ಅಂದರೆ 2000 divided by 1710 ಎಷ್ಟು ಬಂತ್ರಿ 1.16 ಎಷ್ಟಿದೆ 96. ಓಕೆ, ಇಂಟು ನೆಕ್ಸ್ಟ್ 1890 divided by 1600, so it is equal to ಎಷ್ಟಾತ್ರಿ 1.18125. so the answer is 1.18125 into 100 outside the root, so that is equal to, now multiply both the values that are been calculated. so 18125 into 1.1696, so that is equal to 1.38159
into 100. Now so you have to remove the root. So root ತೆಗೆಯೋದು ಹೆಂಗ್ರಿ, ನಿಮ್ಮ ಕ್ಯಾಲ್ಕುಲೇಟರ್ನಾಗ ರೂಟ್ ಬಟನ್ ಇರ್ತದೆ. ಸೊ ಅದನ್ನು ಪ್ರೆಸ್ ಮಾಡಿದರೆ you will remove the root. It will remove the root here. So how much is the answer after removing the root? 1.1754. 1.1754 into 100. Now if you multiply it with 100, that is 117.54. 117.54 is the answer for Fisher's price index number. So this is how we have to calculate all the 5 price index numbers. First you have to know which is the base year ಯಾವುದು, ಕರೆಂಟ್ ಇಯರ್ ಯಾವುದು ಗೊತ್ತು ಮಾಡ್ಕೋಬೇಕು. ಅದಾದ ಮೇಲೆ ಇವು 4 ಟೇಬಲ್, ಈ ಟೈಪ್ ಟೇಬಲ್ ಕನ್ಸ್ಟ್ರಕ್ಷನ್ ಮಾಡ್ಕೋರಿ. 4 ಕಾಲಮ್ಸ್ ದ್ಯಾಟ್ ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್. P0 Q0, P1 Q1, P1 Q0, P0 Q1. So the total madri, and after that go on applying the formulas. You will get the answers for each one of them. Okay, so this is one of the important problems that you are going to get in your midterm as well as annual exams nallu ee ರೀತಿಯಾದಂತ ಪ್ರಶ್ನೆಗಳನ್ನ ಕೇಳ್ತಾರೆ. Okay, so for 5 marks you will get, or even if your chances are good you may get it for 10 marks. Usually we get TRT and FRT. 5 ಮಾರ್ಕ್ಸಿಗೆ ನಿಮಗೆ ಇದು ಕೊಡ್ತಾರೆ ಏನ್ರಿ, ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿರಿ ಅಥವಾ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಕೊಟ್ಟಿರ್ತಾರೆ. ಓಕೆ, ಸೊ ಇದು ಒಂದು ಪ್ರೈಸ್ ಇಂಡೆಕ್ಸ್ ನಂಬರ್ ಮೇಲೆ ಫಾರ್ಮುಲಾ ನಾನು ಇವತ್ತು ನಿಮಗೆ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಓಕೆ, ಸೊ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ಟು ಡೂ ಇಟ್ ಫಾರ್ ದಟ್ ಈಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಯಾವ ರೀತಿ ಮಾಡೋದು ಅಂತ ನಿಮಗೆ ಅರ್ಥ ಆಗಿದ್ರೆ, ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆರ್ Karnataka Unacademy PUC channel. Okay, and also hit the bell icon for getting the notifications regarding to further classes. So next class nale I am going to bring you with another problem regarding to price index number also. Okay, adadmele quantity index number calculation anna kuda nodona. So we'll see it in the next session. Ivattina session ige so we have solved the price index number ಮೇಲೆ ನಿಮಗೆ ಬರ್ತಕ್ಕಂಥ ಪ್ರಾಬ್ಲಮ್ಮು ಹಾಗೂ ಇಂಡೆಕ್ಸ್ ನಂಬರಿನ ಮೀನಿಂಗು, ಸೊ ಅದೆಲ್ಲವೂ ಕೂಡ ನಾವು ತಿಳ್ಕೊಂಡಿದ್ದೇವೆ. ಸೊ ದ್ಯಾಟ್ಸ್ ಇನಫ್ ಫಾರ್ ಟುಡೇ. ಸೊ ದ ನೆಕ್ಸ್ಟ್ ಸೆಷನ್ ಐ ಆಮ್ ಬ್ರಿಂಗಿಂಗ್ ಯು ದ ನ್ಯೂ ಟಾಪಿಕ್. ಓಕೆ, ಸೊ be notified with a bell icon, and also like and share our share and subscribe our YouTube channel. And hope if you like my video, please like it. And also join our telegram channel. ಓಕೆ, ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಕರ್ನಾಟಕ PUC ಇದು. ಸೊ ಅದನ್ನು ಕೂಡ ನೀವು ಜಾಯಿನ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ಮುಕ್ತಾಯ ಮಾಡುವಂಥ ಸಮಯ ಬಂದಿದೆ. ಸೊ ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್.